ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ಟೂರ್ನಿಯ ಈ ಸೀಸನ್ ಅಲ್ಲಿ ಎಲ್ಲಾ ತಂಡಗಳ ಫ್ರಾಂಚೈಸಿಗೆ ನಿರೀಕ್ಷೆಗೂ ಮೀರಿದ ಆದಾಯ ಸಿಕ್ಕಿದೆ. ಇತ್ತ ಐಪಿಎಲ್ ಆಯೋಜಕ ಬಿಸಿಸಿಐ ಆದಾಯ ಕೂಡ ಡಬಲ್ ಆಗಿದೆ. ಬಿಸಿಸಿಐಗೆ ಈ ಬಾರಿ ಬರೋಬ್ಬರಿ 20,000 ಕೋಟಿಗೂ ಅಧಿಕ ಆದಾಯ ಹರಿದು ಬಂದಿದೆ. ವರದಿಗಳ ಪ್ರಕಾರ ಪ್ರಸಾರ ಹಕ್ಕುಗಳ ಮಾರಾಟ ಮತ್ತು ಜಾಹೀರಾತು ಆದಾಯದಲ್ಲೂ ಕೂಡ ಹೆಚ್ಚಳವಾಗಿದೆ. ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದಂತ ಧ್ರುವ್ ಜುರೇಲ್ ಇಂಗ್ಲೆಂಡ್ನಲ್ಲಿ ಕೂಡ ತಮ್ಮ ಉತ್ತಮ ಫಾರ್ಮ್ನನ್ನು ಮುಂದುವರಿಸಿದ್ದಾರೆ. ಭಾರತ ಎ ತಂಡದ ಪರ ಸತತ 3ನೇ ಅರ್ಧ ಶತಕ ಸಿಡಿಸಿ ಮಿಂಚಿದ್ದಾರೆ. ಈ ಅದ್ಭುತ ಪ್ರದರ್ಶನದಿಂದಾಗಿ ಭಾರತದ ಟೆಸ್ಟ್ ತಂಡಕ್ಕೆ ಆಯ್ಕೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಜೊತೆಗೆ ಜುರೇಲ್ ಫಾರ್ಮ್ ನೋಡ್ತಾ ಇದ್ರೆ ರಿಷಬ್ ಪಂತ್ ತಮ್ಮ ಸ್ಥಾನವನ್ನು ಕಳೆದುಕೊಳ್ಳುವುದು ನಿಶ್ಚಿತ ಎನ್ನಲಾಗ್ತಿದೆ. ಒಂದ್ ಕಡೆ ರಿಷಬ್ ಪಂತ್ ಸ್ಥಾನಕ್ಕೆ ಧ್ರುವ್ ಜುರೇಲ್ ಕಂಟಕವಾಗ್ತಾರಾ ಎಂಬ ಮಾತು ಕೇಳಿ ಬರ್ತಾ ಇರುವಾಗಲೇ ಇನ್ನೊಂದು ಕಡೆ ಪಂತ್ಗೆ ಇಂಜುರಿ ಭೂತ ಕಾಡ್ತಾ ಇದೆ. ಭಾನುವಾರ ಅಭ್ಯಾಸದ ಸಮಯದಲ್ಲಿ ಬ್ಯಾಟಿಂಗ್ ಮಾಡುವಾಗ ಬಲಗೈಗೆ ಪೆಟ್ಟು ಬಿದ್ದಿದೆ. ಪಂತ್ ತಮ್ಮ ತೋಳಿಗೆ ಬ್ಯಾಂಡೇಜ್ ಅನ್ನು ಹಾಕಿಕೊಂಡಿದ್ದಾರೆ. ಜೊತೆಗೆ ನೆಟ್ ಸೆಷನ್ನಿಂದ ದೂರ ಉಳಿದಿದ್ದಾರೆ. ಬಹುನಿರೀಕ್ಷಿತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಹಾಗೆ ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ. ಫೈನಲ್ ಫೈಟ್ ಜೂನ್ 11ರಿಂದ ಶುರುವಾಗಲಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆಯಲಿರುವಂತಹ ಈ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ಗೆದ್ರೆ 27 ವರ್ಷಗಳ ಕಾಯುವಿಕೆ ಅಂತ್ಯಗೊಳ್ಳಲಿದೆ. ಯಾಕಂದ್ರೆ ಸೌತ್ ಆಫ್ರಿಕಾ ತಂಡ ಐಸಿಸಿ ಟ್ರೋಫಿಯನ್ನು ಗೆದ್ದು ಬರೋಬ್ಬರಿ 27 ವರ್ಷಗಳೇ ಕಳೆದಿವೆ. ಮತ್ತೊಂದು ಕಡೆ ಆಸ್ಟ್ರೇಲಿಯಾ ಕೂಡ ಟ್ರೋಫಿ ಗೆಲ್ಲೋಕೆ ಬಲಿಷ್ಠ ತಂಡವನ್ನ ಕಟ್ಟಿದೆ. ನಾಯಕನಾಗಿ ಕಮಿನ್ಸ್ ತಂಡವನ್ನ ಮುನ್ನಡೆಸಲಿದ್ದಾರೆ. ಕ್ಯಾಮರೂನ್ ಗ್ರೀನ್ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ಉಸ್ಮಾನ್ ಖ್ವಾಜಾ ಟ್ರಾವಿಸ್ ಹೆಡ್ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭಿಸುವಂತ ಸಾಧ್ಯತೆ ಇದೆ. ಅಲೆಕ್ಸ್ ಕ್ಯಾರಿ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿದ್ದಾರೆ. ಇನ್ನು ಉಸ್ಮಾನ್ ಖ್ವಾಜಾ ಟ್ರಾವಿಸ್ ಹೆಡ್ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭಿಸುವಂತ ಸಾಧ್ಯತೆ ಹೆಚ್ಚಾಗಿದೆ. ವೆಸ್ಟ್ ಇಂಡೀಸ್ ವಿರುದ್ಧದ 3 ಪಂದ್ಯಗಳ ಟಿ20 ಸರಣಿಯನ್ನ ಇಂಗ್ಲೆಂಡ್ ತಂಡ 2-0 ಅಂತರದಲ್ಲಿ ವಶಪಡಿಸಿಕೊಂಡಿದೆ. ಮೊದಲ ಟಿ20 ಪಂದ್ಯದಲ್ಲಿ 21 ರನ್ಗಳ ಜಯ ಸಾಧಿಸಿದಂತ ಇಂಗ್ಲೆಂಡ್ ತಂಡ 2ನೇ ಪಂದ್ಯದಲ್ಲಿ 4 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲು ಮಾಡಿದೆ. ಇನ್ನು 3ನೇ ಪಂದ್ಯ ಜೂನ್ 10ರಂದು ನಡೆಯಲಿದೆ. ಮುಂಬೈ ಟಿ20 ಲೀಗ್ನಲ್ಲಿ ಪೃಥ್ವಿ ಶಾ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ತಂಡದ ವಿರುದ್ಧ ಪೃಥ್ವಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ದಾರೆ. ಪೃಥ್ವಿ ಶಾ ಟೀಮ್ ಇಂಡಿಯಾದಿಂದ ಹೊರಗುಳಿದಿದ್ದಾರೆ. ಇದೀಗ ಹೇಗಾದ್ರೂ ಮಾಡಿ ಫಾರ್ಮ್ ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರುವಂತಹ ಪೃಥ್ವಿ ಮುಂಬೈ ಟಿ20 ಲೀಗ್ನಲ್ಲಿ ಕೊನೆಗೂ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ. 34 ಎಸೆತಗಳಲ್ಲಿ 75 ರನ್ ಗಳಿಸಿ ತಂಡದ ಗೆಲುವಿಗೂ ಕೂಡ ಕಾರಣರಾಗಿದ್ದಾರೆ. ಐಪಿಎಲ್ನ ಫೈನಲ್ನಲ್ಲಿ ಸೋತರೂ ಕೂಡ ಶ್ರೇಯಸ್ ಅಯ್ಯರ್ ನಾಯಕತ್ವದ ವಿಚಾರದಲ್ಲಿ ಸಕ್ಸಸ್ ಕಂಡಿದ್ದಾರೆ. ಇದೀಗ ದೇಶಿ ಕ್ರಿಕೆಟ್ನಲ್ಲೂ ಕೂಡ ಅಯ್ಯರ್ ಅವರ ಮ್ಯಾಜಿಕ್ ಮುಂದುವರೆದಿದ್ದು ಮುಂಬೈ ಟಿ20 ಲೀಗ್ನಲ್ಲಿ ತಮ್ಮ ತಂಡವನ್ನ ಪ್ಲೇ ಆಫ್ಗೆ ಕರೆದೊಯ್ದಿದ್ದಾರೆ. ಮುಂಬೈ ಟಿ20 ಲೀಗ್ನಲ್ಲಿ ಸೋಬೋ ಮುಂಬೈ ಫಾಲ್ಕನ್ಸ್ ತಂಡದ ನಾಯಕನಾಗಿರುವಂತಹ ಶ್ರೇಯಸ್ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದು ಈ ಕಪ್ ಆದ್ರೂ ಗೆಲ್ಲೇಬೇಕು ಅನ್ನುವಂತ ಹಠದಲ್ಲಿದ್ದಾರೆ. ಟೀಂ ಇಂಡಿಯಾ ಮಾಜಿ ಆಲ್ರೌಂಡರ್ ರವಿಚಂದ್ರನ್ ಅಶ್ವಿನ್ ಹೊಸ ವಿವಾದದಲ್ಲಿ ಸಿಲುಕಿದ್ದಾರೆ. ತಮಿಳುನಾಡು ಪ್ರೀಮಿಯರ್ ಲೀಗ್ನಲ್ಲಿ ಲೇಡಿ ಅಂಪೈರ್ ಜೊತೆ ಜಗಳ ಮಾಡಿಕೊಂಡಿದ್ದಾರೆ. ದಿಂಡಿಗಲ್ ಡ್ರ್ಯಾಗನ್ಸ್ ಮತ್ತು ಐ ಡ್ರೀಮ್ ತಿರುಪುರ್ ತಮಿಳನ್ಸ್ ನಡುವಿನ ಪಂದ್ಯದಲ್ಲಿ ಈ ಘಟನೆ ನಡೆದಿದೆ. ದಿಂಡಿಗಲ್ ಡ್ರ್ಯಾಗನ್ಸ್ ತಂಡದ ನಾಯಕನಾಗಿರುವಂತಹ ರವಿಚಂದ್ರನ್ ಅಶ್ವಿನ್ ಸಾಯಿ ಕಿಶೋರ್ ಬೌಲಿಂಗ್ನಲ್ಲಿ ಲೇಡಿ ಅಂಪೈರ್ ಕೃತಿಕಾ ನೀಡಿದಂತ LBW ನಿರ್ಧಾರವನ್ನ ಒಪ್ಪಿಕೊಳ್ಳಿಲ್ಲ. ಈ ಟೈಮಲ್ಲಿ ಲೇಡಿ ಅಂಪೈರ್ ಜೊತೆ ವಾಗ್ವಾದ ಮಾಡಿದ್ದು ಈ ವಿಡಿಯೋ ವೈರಲ್ ಆಗಿದೆ. ಟೀಂ ಇಂಡಿಯಾದ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ಮತ್ತು SP ಸಂಸದೆ ಪ್ರಿಯಾ ಸರೋಜ್ ಲಕ್ನೋದಲ್ಲಿ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಈ ಸಮಾರಂಭದಲ್ಲಿ ಅಖಿಲೇಶ್ ಯಾದವ್, ಡಿಂಪಲ್ ಯಾದವ್, ಜಯಾ ಬಚ್ಚನ್ ಮುಂತಾದ ಗಣ್ಯರು ಭಾಗವಹಿಸಿದರು. ವಾರಣಾಸಿಯಲ್ಲಿ ನವೆಂಬರ್ 18ರಂದು ಮದುವೆ ಸಮಾರಂಭ ನಡೆಯಲಿದೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.